Okay. So in nitrogen fixation, there are three processes by which atmospheric nitrogen will be fixed into the soil. So out of these processes, the first process is atmospheric nitrogen fixation. Atmospheric nitrogen fixation is also called as electrochemical nitrogen fixation. ಇದು ಯಾವಾಗ ಆಗುತ್ತಪ್ಪ ಅಂತ ಹೇಳಿದ್ರೆ ಎಸ್ಪೆಷಲಿ ರೈನ್ಸ್ ಇರುತ್ತಲ್ಲ, ರೈನ್ಸ್ ಇರಬೇಕಾದ್ರೆ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ. ಸೊ ಕ್ಲೌಡ್ಸ್ ಏನಾಗುತ್ತೆ, ವೆನ್ ಕ್ಲೌಡ್ಸ್ ಆರ್ ಮೂವಿಂಗ್, ಸೊ ದೇ ವಿಲ್ ಹೀಟ್ ಈಚ್ ಅದರ್ and there will be a production of huge amount of energy. ಲೈಟ್ನಿಂಗ್ ಬರ್ತದೆ ನಿಮಗೆ ಮಳೆಗಾಲದಲ್ಲಿ, ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಲೈಟ್ನಿಂಗ್ ಬರ್ತದೆ. ಸೊ ಡ್ಯೂರಿಂಗ್ ಲೈಟ್ನಿಂಗ್ ದೇರ್ ವಿಲ್ ಬಿ ಎ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹ್ಯೂಜ್ ಅಮೌಂಟ್ ಆಫ್ ವೆರಿ ಹೈ ವೋಲ್ಟೇಜ್, ಥೌಸಂಡ್ಸ್ ಆಫ್ ವೋಲ್ಟ್ಸ್ ಇರುವಂತ ಎಲೆಕ್ಟ್ರಿಕ್ ಕರೆಂಟ್ ಉತ್ಪತ್ತಿ ಆಗುತ್ತೆ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ವಿಚ್ ಕಂಟೈನ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ವಿಚ್ ವಿಲ್ ಬ್ರೇಕ್ ದಿ NN ಟ್ರಿಪಲ್ ಕೋವಲೆಂಟ್ ಬಾಂಡ್. ಎಲ್ಲೆನ್ನೋ ಟ್ರಿಪಲ್ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಬಹುದು ರಿಯಾಕ್ಷನ್ಸ್. ಸೊ NN ಟ್ರಿಪಲ್ ಕೋವಲೆಂಟ್ ಬಾಂಡ್ ಬ್ರೇಕ್ ಆದಾಗ ದಿಸ್ ನೈಟ್ರೋಜನ್ ವಿಲ್ ರಿಯಾಕ್ಟ್ ವಿತ್ ದಿ ಆಕ್ಸಿಜನ್. ಆಕ್ಸಿಜನ್ ಅಥವಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಇಟ್ ವಿಲ್ ಫಾರ್ಮ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ದೀಸ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ವಿಲ್ ಅಗೇನ್ ರಿಯಾಕ್ಟ್ ವಿತ್ ದಿ ವಾಟರ್ and it will form nitric acid. Nitric acid na form ಆಗುತ್ತೆ ಕೆಲವೊಂದು ಕಡೆ. ಕೆಲವೊಂದು ಕಡೆ ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ will react with the water or oxygen and form nitrate. So this nitrate will also come to the nitrate ಕೂಡ ಸಾಯಿಲ್ ಗೆ ಬರ್ತದೆ, ನೈಟ್ರಿಕ್ ಆಸಿಡ್ ಕೂಡ ಸಾಯಿಲ್ ಗೆ ಬರ್ತದೆ. ನೈಟ್ರಿಕ್ ಆಸಿಡ್ once it comes to soil will be again converted into nitrate. So ಈ ರೀತಿಯಾಗಿ during lightning there will be a conversion of nitrogen gas into nitrate. ಸೊ ಇದು ಎಷ್ಟಾಗುತ್ತಪ್ಪ ಅಂದ್ರೆ ಟೋಟಲ್ ಸಾಯಿಲ್ಗೆ ಎಷ್ಟು ನೈಟ್ರೋಜನ್ ಫಿಕ್ಸ್ ಆಗುತ್ತೋ ಅದರೊಳಗಡೆ ದಿಸ್ ಎಲೆಕ್ಟ್ರೋಕೆಮಿಕಲ್ ಆರ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ವಿಲ್ ಕಾಂಟ್ರಿಬ್ಯೂಟ್ ಓನ್ಲಿ 5 to 8%. 5ರಿಂದ 8% ನೈಟ್ರೋಜನ್ ಸಾಯಿಲ್ ಅಲ್ಲಿರೋದು ಎಲೆಕ್ಟ್ರೋಕೆಮಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಇಂದ ಬರುತ್ತೆ. ಓಕೆ, we'll move on to the next process. Pointer. Okay. Next is called industrial nitrogen fixation. Industrial nitrogen fixation, or it is also called as a chemical process. Chemical nitrogen fixation anta kuda karitare. So it is nothing but production of chemical fertilizers in industries and addition to the soil. So industries nalli chemical process inda chemical fertilizer na produce ಮಾಡಿ ಸಾಯಿಲ್ ಗೆ ಹಾಕ್ತಿವಲ್ಲ ಅದನ್ನ ಇಂಡಸ್ಟ್ರಿಯಲ್ ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಕೆಮಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸೊ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇನ್ ಇಂಡಸ್ಟ್ರೀಸ್ ಆಲ್ಸೋ ನೈಟ್ರೋಜನ್ ಮೇಜರ್ ಕೆಮಿಕಲ್ ನೈಟ್ರೋಜನಸ್ ಫರ್ಟಿಲೈಸರ್ ಇಸ್ ಯೂರಿಯಾ. ಯೂರಿಯಾ ಅಮೈಡ್ ಫಾರ್ಮ್ ಅಲ್ಲಿ ಇರ್ತದೆ. ಇದನ್ನ ಹೆಂಗ್ ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿದ್ರೆ, ಸೊ ನೈಟ್ರೋಜನ್ ಗ್ಯಾಸ್ ಅನ್ನ ಸೊ ತುಂಬಾ ಹೈ ಟೆಂಪರೇಚರ್ ನಲ್ಲಿ ಹೀಟ್ ಮಾಡಿ, ಅಟ್ ವೆರಿ ಹೈ ಟೆಂಪರೇಚರ್ ಅರೌಂಡ್ 600 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಯೂಸಿಂಗ್ ಐರನ್ ಆಸ್ ಎ ಕ್ಯಾಟಲಿಸ್ಟ್ ಬೈ ದಿ ಪ್ರೋಸೆಸ್ ಕಾಲ್ಡ್ ಆಸ್ ಹೇಬರ್ ಪ್ರೋಸೆಸ್. ನೀವು ಇದನ್ನ ಆಲ್ರೆಡಿ ನಿಮ್ಮ PUC ನಲ್ಲಿ ಅಥವಾ ಹೈಸ್ಕೂಲ್ ನಲ್ಲಿ ಸ್ಟಡಿ ಮಾಡಿದಿರಿ. ಇನ್ ಇಂಡಸ್ಟ್ರೀಸ್ by a process called Haber process, so they will heat up the nitrogen gas to a very high temperature of 600 degrees centigrade using iron as a catalyst, and they reduce it to nitrogen gas to ammonia. So ee ammonia stable irodilla. So the ammonia which is formed will not be stable. Matte it is also explosive. Heat kottirirodu explosive bomb ತರ explode ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದನ್ನ ಬೇರೆ ಫಾರ್ಮ್ ಕನ್ವರ್ಟ್ ಮಾಡ್ತಾರೆ. ಸೊ ಮೇಜರ್ ಆಗಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಅಮೋನಿಯಂ ನೈಟ್ರೇಟ್ ಅಥವಾ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್, ಡೈ ಅಮೋನಿಯಂ ಫಾಸ್ಫೇಟ್ ಅಥವಾ ಅಮೈಡ್ ಯೂರಿಯಾ ಫಾರ್ಮ್ ಕನ್ವರ್ಟ್ ಮಾಡಿ ಫಾರ್ಮರ್ಸ್ಗೆ ಫರ್ಟಿಲೈಸರ್ಸ್ ಆಗಿ ಕೊಡ್ತಾರೆ. ಓಕೆ, ಅಂಡ್ ಥರ್ಡ್ one is the major form of nitrogen fixation to the soil, that is called biological nitrogen fixation. So biological means living, bio means living. So the fixation of atmospheric nitrogen into the soil by living organisms is called as a biological nitrogen fixation. So living organisms alli ಮುಖ್ಯವಾಗಿ only the
organisms which are called as a microorganisms have capacity to fix the atmospheric nitrogen into the soil. Microorganism ಅಲ್ಲಿ ಬೇರೆ ಬೇರೆ ಗ್ರೂಪ್ಗಳು ಕೆಪಾಸಿಟಿ ಇದೆ. ಆಲ್ಗೆ ಫಿಕ್ಸ್ ಮಾಡ್ತದೆ, ಸೈನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ನೈಟ್ರೋಜನ್ ಫಿಕ್ಸ್ ಮಾಡೋ ಕೆಪಾಸಿಟಿ ಇದೆ. ಆಕ್ಟಿನೋಮೈಸಿಟ್ಸ್ ನಲ್ಲಿ ಫ್ರಾಂಕಿಯಾಗೆ ನೈಟ್ರೋಜನ್ ಫಿಕ್ಸಿಂಗ್ ಕೆಪಾಸಿಟಿ ಇದೆ. ಬ್ಯಾಕ್ಟೀರಿಯಾದಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಇದೆ. ದೇರ್ ಆರ್ ಮೋರ್ ದನ್ 20 ಬ್ಯಾಕ್ಟೀರಿಯಾ ವಿಚ್ ಹ್ಯಾವ್ ಎಬಿಲಿಟಿ ಟು ಫಿಕ್ಸ್ ದಿ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಸೊ ಇವೆಲ್ಲ ಆರ್ಗ್ಯಾನಿಸಮ್ ಅಲ್ಲೂ ಕೂಡ ಯಾವ್ಯಾವ ಆರ್ಗ್ಯಾನಿಸಮ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ನ ಅಮೋನಿಕಲ್ ಫಾರ್ಮ್ ಅಲ್ಲಿ ಸಾಯಿಲ್ ಫಿಕ್ಸ್ ಮಾಡೋ ಕೆಪಾಸಿಟಿ ಇದೆ. ಎಲ್ಲಾ ಆರ್ಗ್ಯಾನಿಸಮ್ ಅಲ್ಲೂ ಒಂದು ಎನ್ಸೈಮ್ಸ್ ಇರುತ್ತೆ. ದಿಸ್ ಎನ್ಸೈಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಷನ್ ಆಫ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಇಂಟು ಅಮೋನಿಯಾ. ಸೊ ದ ನೇಮ್ ಆಫ್ ದಟ್ ಎನ್ಸೈಮ್ ಈಸ್ ನೈಟ್ರೋಜಿನೇಸ್. ಸೊ ಎಲ್ಲಾ ಆರ್ಗ್ಯಾನಿಸಮ್ ಅಲ್ಲೂ ಇದೇ ಎನ್ಸೈಮ್ ನೈಟ್ರೋಜಿನೇಸ್. ಓಕೆ, ಈ ನೈಟ್ರೋಜಿನೇಸ್ ಏನ್ ಮಾಡುತ್ತೆ, ನೈಟ್ರೋಜನ್ ಗ್ಯಾಸ್ ಅನ್ನ ಅಮೋನಿಕಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ಸಾಯಿಲ್ಗೆ ಫಿಕ್ಸ್ ಮಾಡುತ್ತೆ. ಆಯ್ತಾ? ಸೊ ಈ ಎಲ್ಲಾ ಆರ್ಗ್ಯಾನಿಸಮ್ ಸಾಯಿಲ್ ಫಿಕ್ಸ್ ಮಾಡಬೇಕು ಅಂತ ಈ ಪ್ರೋಸೆಸ್ ಅನ್ನು ಮಾಡೋದಿಲ್ಲ. ಸೊ ಆ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ನೈಟ್ರೋಜನ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವು ಅಟ್ಮಾಸ್ಫಿಯರ್ ಅಲ್ಲಿ ಇರೋದನ್ನ ಗುರುತಿಸಿ ಅದನ್ನ ಅವು ಫಿಕ್ಸ್ ಮಾಡ್ಕೊಳ್ತದೆ ಅಮೋನಿಕಲ್ ಫಾರ್ಮ್ ಅಲ್ಲಿ. ಅವು ಉಪಯೋಗಿಸಿ ಎಕ್ಸಸ್ ಆಗಿದ್ದು ಸಾಯಿಲ್ಗೆ ಹೋಗುತ್ತೆ, ಅಥವಾ ಅವು ಸತ್ತ ಮೇಲೆ ಅದು ಡಿಕಂಪೋಸ್ ಆಗಿ ಸಾಯಿಲ್ಗೆ ನೈಟ್ರೋಜನ್ ಹೋಗುತ್ತೆ. ಇನ್ನು ಕೆಲವೊಂದು ಕಡೆ ಸಿಂಬಯಾಸಿಸ್ ಎಲ್ಲ ಆಗುತ್ತಲ್ಲ ಅಲ್ಲಿ, ಸೊ ಬೇರೆ ಫುಡ್ ಅದರ್ ಕಾರ್ಬೋಹೈಡ್ರೇಟ್ಸ್ ನ ಸಿಂಬಯಾಟಿಕ್ ಅದರ್ ಆರ್ಗ್ಯಾನಿಸಮ್ ಪಾರ್ಟ್ನರ್ ಇಂದ ತಗೊಳುತ್ತೆ, ಆ ಪಾರ್ಟ್ನರ್ಗೆ ನೈಟ್ರೋಜನ್ ನ ಫಿಕ್ಸ್ ಮಾಡಿ ಕೊಡುತ್ತೆ. ಓಕೆ, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ನಾವು ಕಮಿಂಗ್ ಬ್ಯಾಕ್ ಟು ದ ಡೆಫಿನೇಷನ್ ಆಫ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಇವೆಲ್ಲ ಡೆಫಿನೇಷನ್ ನೀವು ತಿಳ್ಕೊಳ್ಬೇಕಾಗುತ್ತೆ, ನಿಮ್ಗೆ ಎಕ್ಸಾಮ್ ಬರುತ್ತೆ. So biological nitrogen fixation is nothing but biological reduction of nitrogen gas to ammonia by microorganism with the help of enzyme nitrogenase is called as biological nitrogen fixation, BNF anta karitare. Or we can define it as conversion of gaseous nitrogen to ammonia with the help of nitrogenase enzyme by microorganism can be called as biological nitrogen fixation. ಇಲ್ಲಿ ಪ್ಲೀಸ್ ಸಿ ದಿ ರಿಯಾಕ್ಷನ್. ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಏನ್ ರಿಯಾಕ್ಷನ್ ಆಗುತ್ತೆ ಅಂತ ಕೆಳಗಡೆ ಇದೆ, ಇಲ್ಲಿ ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಈಗ ಹೈಲೈಟ್ ಮಾಡಿದ್ದೀನಿ. ಸೊ ಒನ್ ಮಾಲಿಕ್ಯೂಲ್ ಆಫ್ ನೈಟ್ರೋಜನ್ N2 plus 8 protons plus 8 electron plus 16 to 24 ATP will be utilized by nitrogen gas, and it will convert one molecule of nitrogen to 2 molecules of ammonia plus hydrogen plus 16 to 24 ADP. ಆಯ್ತಾ? ಸೊ ಇಲ್ಲಿ ಒಂದು ಮಾಲಿಕ್ಯೂಲ್ ನೈಟ್ರೋಜನ್ ನ ಕನ್ವರ್ಟ್ ಮಾಡೋದಕ್ಕೆ ನೈಟ್ರೋಜಿನೇಸ್ ಎನ್ಸೈಮ್ಗೆ it requires 16 to 24 ATP. That means to say it is a very highly energy consuming reaction. So along with 16 to 24 ATP, it also required 8 protons and 8 electrons. ಮತ್ತೆ ಒಂದು ನೈಟ್ರೋಜನ್ ಗ್ಯಾಸ್ ಇಂದ 2 ಅಮೋನಿಯಾ ಬರುತ್ತೆ. ಓಕೆ, ಇಲ್ಲಿ ಒಂದು so this will complete all the processes that are involved in the nitrogen cycle. ಎಲ್ಲ ಪ್ರೋಸೆಸ್ ಹೇಳಿದೀನಿ. ಈಗ ನೆಕ್ಸ್ಟ್ there is a table. ಈ ಟೇಬಲ್ ಏನ್ ತೋರಿಸ್ತದೆ ಅಂದ್ರೆ ಎಸ್ಟಿಮೇಟ್ಸ್, ಯಾವ ಪ್ರೋಸೆಸಸ್ ಇಂದ ಸಾಯಿಲ್ಗೆ ಎಷ್ಟು ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಅಂತ ಈ ಟೇಬಲ್ ತೋರಿಸ್ತದೆ. ಸೊ ಮೊದಲನೇದು ನಾನ್ ಬಯಾಲಜಿಕಲ್ ಮೀನ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ವಾಲ್ವ್ ಆಗದಲ್ಲೇ ಫಿಕ್ಸ್ ಆಗುವಂತ ನೈಟ್ರೋಜನ್ ಸಾಯಿಲ್ಗೆ ಒಂದು ವರ್ಷಕ್ಕೆ ಎಷ್ಟು ಮಿಲಿಯನ್ ಟನ್ಸ್. ಸೊ ಇಂಡಸ್ಟ್ರಿಯಲ್ ಫಿಕ್ಸೇಷನ್ ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಸೊ ಅಬೌಟ್ 50 million tons of nitrogen is added to the soil on the earth. Combustion by burning ಇಂದ, ವುಡ್ ಇರ್ಬೋದು, ಆಶ್ ಇಂದ, ಫಾರೆಸ್ಟ್ ಫೈರ್ ಇಂದ ಇರ್ಬೋದು, ಬೇರೆ ಬೇರೆ ತರದಿಂದ about 20 million tons of nitrogen is added to the soil. Similarly, by atmospheric nitrogen fixation or by lightning, 10 million tons of nitrogen is added. So altogether, non-biological
nitrogen that is added to the soil per annum is 80 million tons. Okay. So coming to the biologicals, so biological nitrogen fixation, ಫಾರೆಸ್ಟ್ ಅಲ್ಲಿ ಇರ್ಬೋದು, ಅಗ್ರಿಕಲ್ಚರಲ್ ಕ್ರಾಪ್ಸ್ ಇರ್ಬೋದು, ಅಥವಾ ಮಾಮೂಲಿ ಗ್ರಾಸ್ ಲ್ಯಾಂಡ್ಸ್ ಇರ್ಬೋದು, ಮತ್ತೆ ಬ್ಯಾರನ್ ಲ್ಯಾಂಡ್ ಇರ್ಬೋದು, ಓಷನ್ ಅಲ್ಲಿ ಇರ್ಬೋದು. ಓಷನ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಬ್ಲೂ ಗ್ರೀನ್ ಆಲ್ಗೆ ಜಾಸ್ತಿ ಇರ್ತದೆ. ಇವೆಲ್ಲದ್ರಿಂದ ಸೊ ಫಾರ್ ಎಕ್ಸಾಂಪಲ್ ಲೆಗ್ಯೂಮ್ಸ್ ಇಂದ 35 to 40 ಮಿಲಿಯನ್ ಟನ್ಸ್ ಫಿಕ್ಸ್ ಆಗುತ್ತೆ ಒಂದು ವರ್ಷಕ್ಕೆ ಸಾಯಿಲ್ಗೆ. ನಾನ್ ಲೆಗ್ಯೂಮ್ಸ್ ರೈಸು ಮತ್ತೆ ಬೇರೆ ಕ್ರಾಪ್ಸ್ ನಲ್ಲಿ ಅಜೋಸ್ಪೈರಿಲಮ್ ಅಜೋಟೋಬ್ಯಾಕ್ಟರ್ ಇರ್ತಾವಲ್ಲ ಅದರೊಳಗಡೆ 4 million tons. So other crops 5 million tons. Permanent meadows and grasslands 45 million tons because root ಜಾಸ್ತಿ ಇದ್ರೆ ಅಜೋಸ್ಪೈರಿಲಮ್ ಅಜೋಟೋಬ್ಯಾಕ್ಟರ್ ಜಾಸ್ತಿ ಇರ್ತದೆ. ಫಾರೆಸ್ಟ್ ಮತ್ತೆ ವುಡ್ ಲ್ಯಾಂಡ್ಸ್ ಅಲ್ಲಿ 40 million metric tons. ನಾನ್ ಅಗ್ರಿಕಲ್ಚರ್ ಅಥವಾ ಅನ್ಯೂಸ್ಡ್ ಬ್ಯಾರನ್ ಲ್ಯಾಂಡ್ ಇಂದ 10 million tons. ಓಷನ್ ನಲ್ಲಿ 35 million tons ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಫಿಕ್ಸ್ ಆಗುತ್ತೆ. ಸೊ ಟೋಟಲಿ ಒಂದು ವರ್ಷಕ್ಕೆ ಪರ್ ಆನಮ್ approximately 175 million tons of nitrogen will be fixed to the soil by microorganism. So this is more than double, almost 3 time ide idu. Non biological means inda ಎಷ್ಟು ಫಿಕ್ಸ್ ಮಾಡ್ತೀವೋ ಆದರೂ more than twice, double ಗಿಂತ ಜಾಸ್ತಿ ಅಷ್ಟು ನೈಟ್ರೋಜನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಸಾಯಿಲ್ ಗೆ ಫಿಕ್ಸ್ ಆಗುತ್ತೆ. That means to say that major portion of the nitrogen which crops takes up from the soil will be fixed by microorganisms. ಇದರ ಜೊತೆಗೆ ಇನ್ನೊಂದು ಗೊತ್ತಿರ್ತದೆ, ನಿಮ್ಗೆ ಗೊತ್ತಿರಬೇಕು, ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರ್ತದಲ್ಲ ಸಾಯಿಲ್ ನಲ್ಲಿ. ಸೊ ವಾಟ್ ಎವರ್ ದಿ ಆರ್ಗ್ಯಾನಿಕ್ ವೇಸ್ಟ್ ವಿಚ್ ಆರ್ ಆಡೆಡ್ ಟು ದಿ ಸಾಯಿಲ್, ಸೊ ವಿಚ್ ಆರ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಅಮೈಡ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ನ್ಯೂಕ್ಲಿಕ್ ಆಸಿಡ್ಸ್ ಇರ್ಬೋದು, ಪೆಪ್ಟೈಡ್ಸ್ ಇರ್ಬೋದು, ಕೈಟಿನ್, ಇದೆಲ್ಲಾ ಫಾರ್ಮ್ ಅಲ್ಲಿ ಇರ್ತಾವಲ್ಲ, ಇವೆಲ್ಲಾ ಫಾರ್ಮ್ ಕೂಡ ಇನ್ಆರ್ಗ್ಯಾನಿಕ್ ಫಾರ್ಮ್ ಕನ್ವರ್ಟ್ ಆಗ್ಬೇಕು ಅಂದ್ರೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ ಬೇಕು. ಆಯ್ತಾ? ಸೊ ಹಂಗಾಗಿ ವಾಟ್ ಐ ಮೀನ್ ಟು ಸೇ ದಿಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಪ್ಲೇ ಎ ಮೇಜರ್ ರೋಲ್ ಇನ್ nitrogen nutrition and also the nitrogen cycle. One nimisha. So coming to the nitrogen fixing microorganisms. So nitrogen fixing microorganisms nalli there are many microorganisms. Bacteria dalli tumba bacteria ide. Phototropes, heterotrophs, chemotropes, aerobic, anaerobic, microaerophilic, so ಮತ್ತೆ free living, symbiotic, ಇವೆಲ್ಲ there are different types of microorganism which will fix the atmospheric nitrogen into the soil. ಇದರೊಳಗಡೆ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ. ಸೊ ನೀವು ಇದನ್ನ ನೋಡ್ಕೊಳ್ಬಹುದು, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಎಷ್ಟು ಆರ್ಗ್ಯಾನಿಸಮ್ ಇದಾವೆ ಅಂತ. ಸೊ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್ ನಲ್ಲಿ ಫೋಟೋಟ್ರೋಪ್ಸು, ಕೀಮೋಟ್ರೋಪ್ಸು, ಹೆಟೆರೋಟ್ರೋಪ್ಸ್ ಇದೆ. ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದ್ರೊಳಗಡೆ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಅಲ್ಲಿ ಸೊ ಅಜೋಟೋಬ್ಯಾಕ್ಟರ್ ಒಂದು ಇಂಪಾರ್ಟೆಂಟ್, ಅಜೋಟೋಬ್ಯಾಕ್ಟರ್, ಅಜೋಮನಾಸ್, ಸೊ ಇವು ಇಂಪಾರ್ಟೆಂಟು. ಮತ್ತೆ ಅನಿರೋಬಿಕ್ ಫ್ರೀ ಲಿವಿಂಗ್ ಅಲ್ಲಿ ನಿಮಗೆ ಕ್ಲಾಸ್ಟ್ರಿಡಿಯಂ ಇಸ್ ಇಂಪಾರ್ಟೆಂಟ್, ಕ್ಲಾಸ್ಟ್ರಿಡಿಯಂ ಪ್ಯಾಸ್ಚೂರಿಯಾನಮ್, ಇವಿಷ್ಟು ಇಂಪಾರ್ಟೆಂಟ್ ನಿಮಗೆ. ಆಯ್ತಾ? ಅಸೋಸಿಯೇಟಿವ್ ಅಲ್ಲಿ ನಿಮಗೆ ಅಜೋಸ್ಪೈರಿಲಮ್ ಇಂಪಾರ್ಟೆಂಟು. ಸಿಂಬಯಾಟಿಕ್ ಅಲ್ಲಿ ನಿಮಗೆ ಸೊ ರೈಸೋಬಿಯಮ್ ಮತ್ತೆ ಫ್ರಾಂಕಿಯಾ, ರೈಸೋಬಿಯಂ ಅಂಡ್ ಫ್ರಾಂಕಿಯಾ ಇವಿಷ್ಟು ಇಂಪಾರ್ಟೆಂಟ್. ಸಿಂಬಯಾಟಿಕ್ ಅಲ್ಲಿ ಎಲ್ಲವೂ ನಾವು ಮತ್ತೆ ಸಿಂಬಯಾಟಿಕ್ ಸ್ಟಡಿ ಮಾಡ್ತೀವಿ. ಸೊ ಇಷ್ಟು ಎಕ್ಸಾಂಪಲ್ಸ್ನ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್ಸ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ತಗೊಳ್ತೀನಿ. ಇವತ್ತಿಗೆ ಇಷ್ಟು ಸಾಕು.